ನಮಸ್ಕಾರ. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಅಮರ ಜ್ಯೋತಿ ಯೋಜನೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬ ಮೆಂಬರ್ ತೀರ್ ಹೋದಾಗ ಅವರ ನಾಮಿನಿಗೆ ಮಿಕ್ಕಿರೋರಿಂದ 100 ರೂಪೀಸ್ನ ನಾವು ಕಲೆಕ್ಟ್ ಮಾಡಿಬಿಟ್ಟು ತೀರ್ ಹೋಗಿರೋಂಥ ನಾಮಿನಿಗೆ ಕೊಡೋ ಅಂಥದ್ದು. ರಿನ್ಯೂವಲ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇದರ ಮುಂಚೆನೂ ನಾವೊಂದು ವಿಡಿಯೋ ಹಾಕಿದ್ವಿ. ಪ್ರತಿ ಪೇಮೆಂಟ್ ಗೇಟ್ವೇ RBI ಕಂಟ್ರೋಲಲ್ಲಿರುತ್ತೆ. ಸೊ RBI ರೂಲ್ಸ್ ಚೇಂಜ್ ಆಗ್ತಿದ್ದಂಗೆ ಪೇಮೆಂಟ್ ಗೇಟ್ವೇ ಅವರು ತಮ್ಮ ರೂಲ್ಸ್ನ ಚೇಂಜ್ ಮಾಡ್ತಾ ಇರ್ತಾರೆ. ತುಂಬ ಚೇಂಜಸ್ ಆಗಲ್ಲ, ಚೂರು ಪೇಮೆಂಟ್ ಮೆಥಡ್ ಚೇಂಜ್ ಮಾಡ್ತಾ ಇರ್ತಾರೆ. ಓನ್ಲಿ ಬಿಕಾಸ್ ಸೆಕ್ಯೂರಿಟಿ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಲಾಸ್ಟ್ ಟೈಮ್ ನಾನು ಕಳಿಸಿರೋ ವಿಡಿಯೋಗೆ ಈ ವಿಡಿಯೋಗೆ ಚಿಕ್ಕದಾಗಿ ಒಂದು ಡಿಫ್ರೆನ್ಸ್ ಇದೆ. ಅಮರ ಜ್ಯೋತಿ ಯೋಜನೆ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಾಗ ನಿಮ್ಮದು ಯೂಸರ್ ID ಮತ್ತು ಪಾಸ್ವರ್ಡ್ನ ಹಾಕ್ತೀರಾ. ಆಲ್ರೆಡಿ ಸೇವ್ ಆಗಿ ಇಟ್ಕೊಂಡ್ಬಿಟ್ರೆ ನೀವು ಒಳ್ಳೇದು, ಪ್ರತಿ ಸರಿನೂ ಯೂಸರ್ ID ಮತ್ತು ಪಾಸ್ವರ್ಡ್ನ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಹೆಸರಿದೆ ಪ್ಲಸ್ ಆ ಅಮೌಂಟ್ ಇದೆ, ಎಷ್ಟಿದೆ ಅವ್ರ ಅಕೌಂಟಲ್ಲಿ ಅಂತ ಹೇಳ್ಬಿಟ್ಟು. ಇಲ್ಲಿ 2 ಥರ ಪೇಮೆಂಟ್ ಮಾಡೋ ಆಪ್ಷನ್ ಇರುತ್ತೆ ನಮಗೆ. ಒಂದು QR ಕೋಡ್ ಯೂಸ್ ಮಾಡಿಬಿಟ್ಟು ಪೇಮೆಂಟ್ ಮಾಡುವಂಥದ್ದು. ದಯವಿಟ್ಟು ಎಲ್ಲರೂ ಇಲ್ಲಿ ಗಮನಿಸಿ, QR ಕೋಡಿಂದ ಪೇಮೆಂಟ್ ಮಾಡಿದ್ಮೇಲೆ ನಾವಿಲ್ಲಿ ಕೆಳಗಡೆ ಒಂದು ಮೆಸೇಜ್ ಕೊಟ್ಟಿದ್ದೀವಿ. ಮೆಸೇಜ್ ಏನು ಅಂತಂದರೆ, ನೀವು QR ಕೋಡಲ್ಲಿ ಪೇಮೆಂಟ್ ಮಾಡಿದ ತಕ್ಷಣ ಆ ಟ್ರಾನ್ಸಾಕ್ಷನ್ ID UPI ನಂಬರ್ ಅಥವಾ UTR ನಂಬರ್ನ ಜೊತೆಗೆ ನಿಮ್ದು ಅಮರ ಜ್ಯೋತಿ ನಂಬರ್ನ ನಮ್ಮ ಮೊಬೈಲ್ ನಂಬರ್, ವಾಟ್ಸಪ್ ನಂಬರ್, ಮಹಾಸಭೆ ವಾಟ್ಸಪ್ ನಂಬರ್ 9663900439 ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದಾಗ ಮಾತ್ರ ಕ್ರೆಡಿಟ್ ಕೊಡೋಕ್ಕೆ ಸಾಧ್ಯ. ದಯವಿಟ್ಟು ಅದನ್ನ ಮಿಸ್ ಮಾಡಬೇಡಿ. ಮೆಂಬರ್ಸ್ ಪೇಮೆಂಟ್ ಮಾಡಿರ್ತೀರಾ, ಬಟ್ ನಮಗೆ ಈ ಇನ್ಫಾರ್ಮೇಶನ್ ಬರದೇ ಇದ್ರೆ ನಿಮ್ಮ ಅಕೌಂಟ್ಗಳಿಗೆ ನಾವು ಕ್ರೆಡಿಟ್ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೂ ನಿಮಗೆ ಸಿಂಪಲ್ ಆಗಿರೋ ವೇ ಅಂತಂದ್ರೆ ಪೇಮೆಂಟ್ ಗೇಟ್ವೇ ಥ್ರೂ ನೀವೇ ಪೇಮೆಂಟ್ ಮಾಡ್ಬಿಡೋದು ಹೇಗೆ ಅಂತ ಇವಾಗ ಸ್ಕ್ರೀನಲ್ಲಿ ಬರ್ತಾ ಇದೆ. ಇಲ್ಲಿ ರಿನ್ಯೂವಲ್ ಅಮೌಂಟ್ ಹಾಕ್ತೀರಾ, ಎಷ್ಟು ನೀವು ಅಮೌಂಟ್ ರಿನ್ಯೂವಲ್ ಮಾಡಬೇಕು ಇಲ್ಲಿ ಅಂತ ಹೇಳ್ಬಿಟ್ಟು ಪ್ರೊಸೀಡ್ ವಿತ್ ಪೇಮೆಂಟ್ ಗೇಟ್ವೇ ಅಂತ ಮಾಡ್ತೀರಾ. ಇಲ್ಲಿ ನಿಮ್ಗೊಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ, ನಿಮ್ಮ ಹೆಸರಿನ ಅಕೌಂಟ್ ನಂಬರ ಅಂತ. ಎಲ್ಲರಿಗೂ ತುಂಬಾ ಯೂಸ್ ಟು ಇರುವಂತಹ ಮೆಥಡ್ ಅಂದ್ರೆ ಫೋನ್ ಪೇ ಮತ್ತೆ ಗೂಗಲ್ ಪೇ ಅಲ್ಲಿ ಮಾಡೋದು. ಈ RBI ಅವರು ಚಿಕ್ಕದಾಗಿ ಇಲ್ಲೊಂದು ಸೆಕ್ಯೂರಿಟಿ ಹಾಕಿರೋದು ಏನು ಅಂತಂದ್ರೆ, ನೀವಿಲ್ಲಿ ಫೋನ್ ಪೇ ಗೂಗಲ್ ಪೇ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದಾಗ ಇದು ಡೈರೆಕ್ಟ್ ಈ ಥರ್ಡ್ ಪಾರ್ಟಿ ಆಪ್ ಇಂದ ನಿಮ್ದು ಫೋನ್ ಪೇಗೆ ಕನೆಕ್ಟ್ ಆಗಲ್ಲ. ಅವರೊಂದು ಸೆಕ್ಯೂರಿಟಿ ಕೇಳ್ತಾರೆ ಇಲ್ಲಿ, ಏನು ಅಂತಂದ್ರೆ ನಿಮ್ದು YBL ನಂಬರ್ ಯಾವುದು ಅಂತ. ಸೊ ಈ YBL ನಂಬರ್ ಎಲ್ಲಿ ಸಿಗುತ್ತೆ ನಿಮ್ಗಿದು ಅಂತಂದ್ರೆ, ನೀವು ಫೋನ್ ಪೇ ಗೂಗಲ್ ಪೇ ನೀವೇನ್ ಯೂಸ್ ಮಾಡ್ತಾ ಇರ್ತೀರೋ ಆ ಆ್ಯಪ್ಗೆ ಹೋದ್ರೆ ನಿಮ್ದು ಪ್ರೊಫೈಲ್ ಅಲ್ಲಿ QR ಕೋಡ್ ಇರುತ್ತೆ, ಪ್ಲಸ್ ಈ YBL ನಂಬರ್ ಇರುತ್ತೆ. ಆ YBL ನಂಬರ್ನ ನೀವಿಲ್ಲಿ ಹಾಕಿದಾಗ ನಿಮ್ದು ಫೋನ್ ಪೇ ಅಥವಾ ಗೂಗಲ್ ಪೇಗೆ ನಿಮಗೆ ಒಂದು ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಒಂದು ರಿಕ್ವೆಸ್ಟ್ ಹೋಗುತ್ತೆ. ಸೊ ಆ ಟೆಕ್ಸ್ಟ್ ಮೆಸೇಜ್ನ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟ್ ಆಗಿ ಫೋನ್ ಪೇಗೆ ಕನೆಕ್ಟ್ ಆಗುತ್ತೆ ಅಥವಾ ಗೂಗಲ್ ಪೇಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ನೀವು ಪೇಮೆಂಟ್ ಮಾಡಿದಾಗ ನೀವು ಅಮೌಂಟ್ ಹಾಕ್ತೀರಾ ಪ್ಲಸ್ ನಿಮ್ದನ್ನ ಪಾಸ್ವರ್ಡ್ ಹಾಕ್ತೀರಾ. ಅಲ್ಲಿ ನೀವು ಹಾಕಿದಾಗ ನಿಮ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ನೀವು ಏನ್ ಅಮೌಂಟ್ ಹಾಕಿರ್ತೀರೋ ಅದು ಅಲ್ಲಿ ನಿಮ್ಗೆ ಕ್ರೆಡಿಟ್ ಆಗುತ್ತೆ. ಸೊ ನೀವು ಹಾಕಿರೋ ಅಮೌಂಟ್ ಕ್ರೆಡಿಟ್ ಆಗಿದೆಯೋ ಇಲ್ವೋ ನೀವು ಇಮಿಡಿಯೇಟ್ ಆಗಿ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಇದು ನಿಮ್ಗೆ ತುಂಬಾ ಈಸಿಯೆಸ್ಟ್ ಮೆಥಡ್ ಇದು. ಸೊ ನೀವು ಮಾಡಿರೋ ಪೇಮೆಂಟ್ ನಮಗೆ ತಿಳಿಸ್ಬೇಕು ಆ ಥರ ಎಲ್ಲ ಏನೂ ಇರಲ್ಲ. ಆ್ಯಪ್ ಓಪನ್ ಮಾಡ್ಕೊಳ್ತೀರಾ, ನಿಮ್ಮ ಅಕೌಂಟಲ್ಲಿ ಎಷ್ಟಿದೆ ಅಮೌಂಟ್ ಅಂತ ನೋಡ್ಕೊಳ್ತೀರಾ, ಪೇಮೆಂಟ್ ಗೇಟ್ವೇ ಯೂಸ್ ಮಾಡಿಬಿಟ್ಟು ನೀವು ಅಲ್ಲಿ ಅಮೌಂಟನ್ನು ಹಾಕ್ತೀರಾ. ಒಂದು ಅಪ್ಡೇಟ್ ಮಾಡೋದಿಲ್ಲಿ ಅಂತಂದ್ರೆ, ನೀವು ಪೇಯೋದಿಂದ ನೀವು ಅಮೌಂಟ್ ಅಂದ್ರೆ ಪೇಮೆಂಟ್ ಗೇಟ್ವೇಯಿಂದ ನೀವು ಅಮೌಂಟ್ ಹಾಕಿದಾಗ ನಿಮಗೆ ಟೆಕ್ಸ್ಟ್ ಮೆಸೇಜಲ್ಲಿ ಕನ್ಫರ್ಮೇಶನ್ ಕೂಡ ಬರುತ್ತೆ. ಮಿಕ್ಕಿರೋದು ಏನೇ ಡೀಟೇಲ್ಸ್ ಬೇಕಾಗಿತ್ತಂದ್ರೂ ನೀವು ಮಹಾಸಭಾ ನಂಬರ್ಗೆ ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು. ಥ್ಯಾಂಕ್ ಯು.